ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಂಜುನಾಥ್. ಪೂಜಾ ಮಂಜು ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಇನ್ನು ಕತ್ಲಿತ್ತು, ಹಾಗಾಗಿ ನಾನು ಆಚೆ ನೀರು ಹಾಕೋದಕ್ಕೆ ಹೋಗಲಿಲ್ಲ. ಯಾಕಂದರೆ ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ, ಭಯ ಅನಿಸ್ತಾ ಇರುತ್ತೆ. ಸೊ ನಾನು ಬೆಳಕಾದ್ಮೇಲೆ ಬಾಗಿಲಿಗೆ ನೀರು ಹಾಕೋದು. ನಿನ್ನೆ ರಾತ್ರಿ ನಾನು ದೋಸೆ ಸರಿನ ರುಬ್ಬಿಟ್ಟಿದ್ದೆ. ಅದು ನೋಡಿ ಯಾವ ರೀತಿ ಕೆಳಗಡೆ ಎಲ್ಲ ಬಂದು ಉಕ್ಕೋಗ್ಬಿಟ್ಟಿದೆ. ಸರಿ ಸ್ವಲ್ಪ ಜಾಸ್ತಿ ಆಗಿತ್ತೇನೋ, ಮೇ ಬಿ ಅದಕ್ಕೆ ಈ ರೀತಿ ಆಗಿದೆ. ನಮ್ಮ ಮನೇಲಿ ಇದ್ದಾಗ ನಾನು ದೋಸೆ ಇಡ್ಲಿಗೆ ಅಕ್ಕಿನ ನೆನಾಕ್ತಾ ಇರಲಿಲ್ಲ, ಅವರೇ ನೆನಾಕೋತಾ ಇದ್ರು. ಯಾಕಂದರೆ ನನಗೆ ಬರ್ತಾನೂ ಇರಲಿಲ್ಲ, ಅದನ್ನು ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ನೆನಾಕೋದು ಗೊತ್ತಿರಲಿಲ್ಲ. ಇವಾಗ ನಮ್ಮ ಮನೇಲಿ ಇಲ್ಲದೆ ಇರೋ ಕಾರಣ ನಾನೇ ನೆನಾಕೋತಾ ಇದ್ದೀನಿ. ಪರವಾಗಿಲ್ಲ, 2-3 ಸಲ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಇವಾಗ ಸ್ವಲ್ಪ ರೂಢಿಯಾಗಿರೋದ್ರಿಂದ ಆ ದೋಸೆ ಇಡ್ಲಿ ಚೆನ್ನಾಗೇ ಬರುತ್ತೆ. ಅಕ್ಕಿ ಮತ್ತು ಉದ್ದಿನ ಬೇಳೆನ ನಾವು ಯಾವ ಪ್ರಮಾಣದಲ್ಲಿ ನೆನಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು. ಫಸ್ಟ್ ಟೈಮ್ ಯಾವುದೇ ಕೆಲಸನ ಮಾಡೋಕ್ಕೋಗಲಿ ಪರ್ಫೆಕ್ಟಾಗಿ ಬರೋದಿಲ್ಲ. ಅದು 2-3 ಸಲ ನಾವು ಪ್ರಾಕ್ಟೀಸ್ ಮಾಡಿದ ಮೇಲೇ ಚೆನ್ನಾಗಿ ಬರೋದು. ನಾವು ಮನೇಲಿ ಇಬ್ಬರೇ ಇರೋದ್ರಿಂದ ನಾನು ಜಾಸ್ತಿ ನೆನಾಕೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಜಾಸ್ತಿ ನೆನಾಕಿದ್ರೆ ಉಳ್ಕೊಬಿಡುತ್ತೆ. ಉಳ್ಕೊಂಡು ಅದನ್ನು ಫ್ರಿಜ್ಜಲ್ಲಿಟ್ಟು ಮತ್ತೆ ಅದೇ ದೋಸೆನ ಉಯ್ಕೊಂಡು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಹೆಲ್ತ್ ಇಶ್ಯೂ ಕೂಡ ಆಗುತ್ತೆ. ಇದು ಅನುಭವ ಕೂಡ ಆಗಿದೆ. ಹಂಗಾಗಿ ನಮ್ಮ ಮನೇಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡಿದ್ರೆ ಅವತ್ತಿನ ಸರಿನ ಅವತ್ತೇ ಖಾಲಿ ಮಾಡ್ತೀವಿ. ನೀವು ಅಷ್ಟೇ ಅವತ್ತಿನ ಸರಿನ ಅವತ್ತೇ ಖಾಲಿ ಮಾಡೋದಕ್ಕೆ ಟ್ರೈ ಮಾಡಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಮರುದಿನ ಉಯ್ಕೊಂಡು ತಿನ್ನೋದು ಆ ರೀತಿ ಎಲ್ಲ ಮಾಡಬೇಡಿ. ಇದರಿಂದ ಆ್ಯಸಿಡಿಟಿ ಆಗುತ್ತೆ, ಹೆಲ್ತ್ ಇಶ್ಯೂ ಕೂಡ ಆಗುತ್ತೆ. ನಿನ್ನೆ ಪೌರ್ಣಮಿ ಇದ್ದಿದ್ದ ಕಾರಣ ದೇವ್ರ ಸಾಮಾನು ಯಾವುದನ್ನು ತೊಳೆದಿರಲಿಲ್ಲ, ಎಲ್ಲ ಹಾಗೇ ಇತ್ತು. ಯಾಕಂದರೆ ಕಳಸನ ಎತ್ತಿಡಬಾರ್ದು, ಪೌರ್ಣಮಿ ಮತ್ತು ಅಮಾವಾಸ್ಯೆ ದಿನ ಅಂತ ಹೇಳ್ತಾರೆ. ಹಾಗಾಗಿ ನಾನೇನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಶುಕ್ರವಾರ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ವಾರದ ಕ್ಲೀನಿಂಗ್ ಎಲ್ಲ ಇವಾಗ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಯಾಕಂದರೆ ಅದೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಕೂಡ ಮಾಡಿಕೊಂಡು ಆಫೀಸಿಗೆ 9 ಗಂಟೆಗೆಲ್ಲ ಹೋಗಬೇಕು. ಒಂದೇ ಸಮ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಿಂದಿನ ದಿನವೇ ನಾವು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ನಮಗೆ ಪೂಜೆ ಮಾಡೋ ದಿನ ತುಂಬ ಅನುಕೂಲ ಆಗುತ್ತೆ ಮತ್ತು ಅಷ್ಟೊಂದು ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಬಟ್ ಇವತ್ತು ನೆನ್ನೆ ಏನೋ ಮಾಡದೇ ಇರೋ ಕಾರಣ ತುಂಬ ಸ್ಟ್ರೆಸ್ ಅಂತಲೇ ಅನ್ನಿಸ್ತು. ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಫೀಸಿಗೆ ಹೋಗಬೇಕಾಗಿತ್ತು. 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಬಿಡಬೇಕಾಗಿತ್ತು. ಫಸ್ಟ್ ಫ್ಲೋರ್ನ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಇಟ್ಟು ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ನೀಟಾಗಿ ಕಸ ಗುಡಿಸಿ ಅಲ್ಲೂ ನೀರು ಹಾಕಿ ರಂಗೋಲಿ ಇಡಬೇಕು. ಹಾಗಾಗಿ ನಾನಿವಾಗ ಕೆಳಗಡೆ ಬಂದು ರಂಗೋಲಿನ ಇಟ್ಟೆ. ಇವಾಗಂತೂ ಬೆಂಗಳೂರಲ್ಲಿ ಕಸದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲಿ ಬೇಕಲ್ಲಿ ಆಚೆ ಕಸನ ಎಸೆಯೋ ಹಾಗಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಎಸೆಯೋದನ್ನು ಯಾರಾದರೂ ಪಬ್ಲಿಕ್ಕಲ್ಲಿ ನೋಡಿದ್ರು ಕೂಡ ಅವರು ವಿಡಿಯೋನ ಮಾಡಿ BBMP ಅವರಿಗೆ ಕಳಿಸಿದ್ರೆ, ಯಾರೋ ವಿಡಿಯೋನ ಮಾಡಿ ಕಳಿಸಿರ್ತಾರೆ ಅವರಿಗೆ ಇಂತಿಷ್ಟು ಹಣ ಅಂತ BBMP ಅವರು ಪೇ ಮಾಡ್ತಾರೆ. ಪೂಜೆಗೆ ಹೂವು ಬೇಕಾಗಿತ್ತು, ಹಾಗೆ ವಿಳೆದೆಲೆ ಕೂಡ ಬೇಕಾಗಿತ್ತು. ಕಳ್ಸೋಕ್ಕೆ ಹೂವು ಸಿಕ್ತು, ವಿಳೆದೆಲೆ ಸಿಗಲಿಲ್ಲ. ವಿಳೆದೆಲೆ ಇತ್ತು ಬಟ್ ಅಷ್ಟೊಂದು ಕಳ್ಸೋಕ್ಕೆ ಚೆನ್ನಾಗಿರಲಿಲ್ಲ. ಹಾಗಾಗಿ ಹೂವು ಮಾತ್ರ ತೊಗೊಂಡೆ. ಹೂವನ್ನ ತೊಗೊಂಡು ಬಾಳೆಹಣ್ಣು ಕೂಡ ತೊಗೋಬೇಕಾಗಿತ್ತು. ಬಾಳೆಹಣ್ಣು ಇರೋ ಅಂಗಡಿ ಇನ್ನೂ ಓಪನ್ ಆಗಿರಲಿಲ್ಲ. ಸದ್ಯ ರೋಡಲ್ಲೇ ಬಾಳೆಹಣ್ಣು ಅಂತ ಕೂಗ್ಕೊಂಡು ಬಂದರು. ಅಲ್ಲೇ ಹೋಗ್ಬಿಟ್ಟು ಪೂಜೆಗೆ ಬಾಳೆಹಣ್ಣು ತೊಗೊಂಡೆ. ವಿಳೆದೆಲೆ ಅಂಗಡಿ ಇನ್ನೂ ಓಪನ್ ಆಗಿರಲಿಲ್ಲ. ಫಸ್ಟು ಬಾಳೆಹಣ್ಣು ಮತ್ತು ಹೂವನ್ನ ತೊಗೊಂಡು ಮನೆಗೆ ಹೋಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಂದು ತೊಗೊಂಡ್ರೆ ಆಗುತ್ತೆ ಅಂತ ಹೇಳಿ ಮನೆ ಕಡೆ ಹೋದೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾನು ನಿನ್ನೆ ವಿಡಿಯೋನ ಮಾಡಿ ಎಡಿಟ್ ಕೂಡ ಮಾಡಿ ಇಟ್ಕೊಂಡಿದ್ದೆ. ಆ ವಿಡಿಯೋ ಬಂದು 5 ನಿಮಿಷ ಇತ್ತು. 5 ನಿಮಿಷ ವಿಡಿಯೋನ ನೀಟಾಗಿ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೂಡ ಕೊಟ್ಟು ನಾಳೆ ನಾನು ಯೂಟ್ಯೂಬ್ಗೆ ಹಾಕೋಣ ಅಂತ ಹೇಳಿ ಥಂಬ್ನೇಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಏನೋ ಗೊತ್ತಿಲ್ಲ ಯಾವ ಇದರಲ್ಲಿ ಇದನ್ನೋ ಏನೋ ತುಂಬ ಸ್ಟೋರೇಜ್ ಆಗಿಬಿಡುತ್ತೆ ಅಂತ ಹೇಳಿ ವಿಡಿಯೋನ ಡಿಲೀಟ್ ಮಾಡೋಣ, ಮಾಡಿರೋದೆಲ್ಲ ಸುಮ್ಮನೆ ಸ್ಟೋರೇಜ್ ಆಗುತ್ತೆ ಅಂತ ಡಿಲೀಟ್ ಮಾಡೋಕ್ಕೋಗಿ ಆ ವಿಡಿಯೋನೂ ಡಿಲೀಟ್ ಆಗೋಗಿದೆ. ನನಗಾದರೂ ಅರಿವೇ ಇಲ್ಲ. ಬೆಳಗ್ಗೆ ಹೋಗಿ ನಾನು ಆ ವಿಡಿಯೋನ ಇವಾಗ ಸೆಂಡ್ ಮಾಡಿಬಿಡೋಣ ಯೂಟ್ಯೂಬ್ಗೆ ಅಂತ ನೋಡಿದ್ರೆ ಆ ವಿಡಿಯೋನೇ ಕಾಣ್ತಾ ಇಲ್ಲ. ರೀಸೆಂಟ್ ಡಿಲೀಟೆಡ್ಗೆ ಹೋದರೆ ಪರ್ಮನೆಂಟಾಗಿ ಅಲ್ಲೂ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೀನಿ.
ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು. ಆ ರೀತಿ ಆಗಿರೋದ್ರಿಂದ ನನಗೆ ಎಷ್ಟು ಬೇಜಾರಾಗೋಯಿತು ಅಂದರೆ ಎಷ್ಟು ಕಷ್ಟಪಟ್ಟು ಎಷ್ಟು 1 ಅವರ್ ತಗೊಂಡು ನಾನು ಮಾತಾಡಿ ಇಷ್ಟೆಲ್ಲ ಮಾಡಿ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೀನಲ್ಲ ದೇವರೇ ಅಂದ್ಕೊಂಡು ನನಗೆ ನಾನೇ ಬೇಜಾರು ಮಾಡಿಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗೋದೆ. ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ಆಗ್ತಾ ಇರುತ್ತೆ. ಎಲ್ಲ ವಿಷಯದಲ್ಲೂ ಇದೇ ರೀತಿ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ಏನೋ ಓಡ್ತಾ ಇರುತ್ತೆ, ನಾವೇನೋ ಮಾಡೋಕ್ಕೆ ಹೋಗಿರ್ತೀವಿ, ನಾವೇನು ಮಾಡ್ತಾಯಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಮೇ ಬಿ ನಾನು ಏನೋ ಯೋಚನೆ ಮಾಡ್ತಾಯಿದ್ದೆ ಅನಿಸುತ್ತೆ ಆ ಟೈಮಲ್ಲಿ, ಅದಕ್ಕೆ ಆ ರೀತಿ ಮಾಡಿದ್ದೀನಿ. ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ, ಯಾಕಂದರೆ ಅದು ಡಿಲೀಟೇ ಆಗೋಗ್ಬಿಟ್ಟಿದೆ. ರೀಸೆಂಟ್ ಇದರಲ್ಲೂ ಡಿಲೀಟ್ ಆಗೋಗಿದೆ, ಪರ್ಮನೆಂಟು ಡಿಲೀಟ್ ಆಗೋಗ್ಬಿಟ್ಟಿದೆ. ಅದನ್ನು ಮಾಡಿರೋದು ನಾನೇ, ನನಗೆ ಗೊತ್ತೇ ಇಲ್ಲ ಅದು ಆಗಿರೋದು. ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ನಾನು ಯೋಚನೆ ಮಾಡಬೇಕಾಗಿತ್ತು, ಅದನ್ನೆಲ್ಲ ಮಾಡಿ ಡಿಲೀಟ್ ಮಾಡಿದರೆ ಈ ಪ್ರಾಬ್ಲಮ್ ಕ್ರಿಯೇಟೇ ಆಗ್ತಾ ಇರಲಿಲ್ಲ. ನಾವು ಅಡುಗೆ ಮಾಡೋ ಪಾತ್ರೆನ ಬೇಗ ತೊಳಿಬೋದು, ದೇವ್ರ ಸಾಮಾನನ್ನ ತೊಳೆಯೋದು ತುಂಬ ಕಷ್ಟ. ಯಾಕಂದರೆ ಪುಟಾಣಿ ಇರುತ್ತೆ, ಬೇಗ ನೀಟಾಗಿ ವಾಶ್ ಮಾಡೋದಕ್ಕೆ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ನಾನು ನಿನ್ನೆ ರಾತ್ರಿನೇ ರುಬ್ಬಿಟ್ಟಿದ್ದೆ ದೋಸೆನ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ. ದೋಸೆನ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ವಾರ ಕೂಡ ಮಾಡಬೇಕು. ಇವತ್ತೇ ದೇವ್ರ ಸಾಮಾನನ್ನ ಕ್ಲೀನ್ ಮಾಡ್ಕೋಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ಸಾಲದು ಅಂತ 2 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ, ಅದು ಇವತ್ತೇ ಬಿಟ್ಟಿದ್ದಾರೆ, ವಾರದ ದಿನಾನೇ. ನಾನು ಹಿಂದಿನ ದಿನ ಇದೆಲ್ಲ ಕೆಲಸನ ಮಾಡಿ ಇಟ್ಕೊಬಿಡ್ತಾ ಇದ್ದೆ, ನನಗೆ ವಾರದ ದಿನ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಹಿಂದಿನ ದಿನ ಮಾಡ್ಕೊಳ್ದೇ ಇರೋ ಕಾರಣ ನನಗಿವತ್ತು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಇದೆಲ್ಲ ಮಾಡಿಕೊಂಡು ಟಿಫನ್ನ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಕೇಳಿದೆ, ಅಲ್ಲೇ ತಿನ್ಕೋತೀರಾ ಹೋಟೆಲಲ್ಲಿ ಇವತ್ತೊಂದು ದಿನ ಅಂತ. ಆಯಿತು, ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಆರಾಮಾಗಿ ಹೋಗು, ಪರವಾಗಿಲ್ಲ ನಾನು ತಿನ್ಕೋತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು 9 ಗಂಟೆ ಅಷ್ಟೊತ್ತಿಗೆಲ್ಲ ಮನೇನ ಬಿಟ್ಟೆ. ಪೂಜೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ವಿಳೆದೆಲೆ ಬೇಕಾಗಿತ್ತು ಕಳ್ಸೋಕ್ಕೆ. ಬೆಳಗ್ಗೆ ನಾನು ಆವಾಗಲೇ ತೊಗೊಂಬಂದಿರಲಿಲ್ಲ, ಹಾಗಾಗಿ ಇವಾಗ ತೊಗೊಂಡು ಬರೋಣ ಅಂತ ಹೋಗಿ ವಿಳೆದೆಲೆನ ತೊಗೊಂಡು ಬಂದೆ. 2 ಕಳಸ ಇಡೋದ್ರಿಂದ 2 ಕಳಸಕ್ಕೂ ಬೇಕು. 1 ಕಳಸಕ್ಕೆ 3, ಇನ್ನೊಂದು ಕಳಸಕ್ಕೆ 5, ಟೋಟಲಿ ನಾನು 8 ಎಲೆನ ತೊಗೊಂಡು ಬಂದೆ. ವಿಳೆದೆಲೆನ ತೊಗೊಂಬರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಈ ರೀತಿ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟೋಗಿದ್ದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಗಿದ್ಮೇಲೆ ಬೇಗ ಪೂಜೆನ ಮುಗಿಸ್ಕೊಂಡೆ. ಸಂಜೆ ಬಂದು ದೋಸೆನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಹಾಗೆ ಹೊರಟೋದೆ. ಆಲ್ರೆಡಿ ಟೈಮ್ ಆಗೋಗಿತ್ತು, 9 ಗಂಟೆ 5 ನಿಮಿಷ ಆಗೋಗಿತ್ತು. ಸದ್ಯ ಬೇಗ ಬಸ್ ಸಿಗ್ಲಪ್ಪ ಅಂತ ಹೇಳ್ಕೊಂಡು ಬಸ್ ಸ್ಟಾಪ್ಗೆ ಹೋದೆ. ನಿಜವಾಗ್ಲೂ ಬಸ್ ಬೇಗನೆ ಸಿಕ್ತು. ಒಂದು ಬಸ್ ಅಲ್ಲ ಅಂತ ಒಟ್ಟೊಟ್ಟಿಗೆ 2 ಬಸ್ ಬಂದು, 2 ಬಸ್ ಬಂದ್ರೂ ನಾವು ಹತ್ಕೊಂಡು ಹೋಗೋದು ಒಂದೇ ಬಸ್ ಅಲ್ವಾ, ನಮ್ಗೆ ಒಂದೇ ಬಸ್ಸು ಸಾಕು. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.